ಸುರಿಯುವ ಮಳೆಯಲ್ಲಿ ನೂರಾರು ಜನ ರಾಷ್ಟ್ರಧ್ವಜ ಹಿಡಿದು ಜೈಕಾರ. ತಿರಂಗ ಯಾತ್ರೆಯಲ್ಲಿ ಸೈನಿಕರ ಕುಟುಂಬಕ್ಕೆ ಗೌರವ ಸನ್ಮಾನ. ಹೌದು ವೀಕ್ಷಕರೇ, ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಕೈಯಲ್ಲಿ ತಿರಂಗ ಧ್ವಜ ಹಿಡಿದುಕೊಂಡು ತಾಳಿಕೋಟಿ ಪಟ್ಟಣದ ನಾಗರಿಕರು, ಮಾಜಿ ಸೈನಿಕರು, ಎನ್ಸಿಸಿ ಕೆಡೆಟ್ಗಳು ಹಾಗೂ ರಾಷ್ಟ್ರಾಭಿಮಾನಿಗಳು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದಂತಹ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರೊಂದಿಗೆ ತಿರಂಗ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು. ಸುರಿಯುವ ಮಳೆಯಲ್ಲಿಯೇ ನೂರಾರು ದೇಶಭಕ್ತರು ರಾಷ್ಟ್ರಧ್ವಜ ಹಿಡಿದು ಭಾರತ ಮಾತೆಗೆ, ದೇಶದ ವೀರ ಸೈನಿಕರಿಗೆ ಜೈಕಾರ ಹಾಕುತ್ತಾ ಮೆರವಣಿಗೆ ನಡೆಸಿ ಸಾರ್ವಜನಿಕರಲ್ಲಿ ರಾಷ್ಟ್ರೀಯತೆಯನ್ನ ಜಾಗೃತಿಗೊಳಿಸುವ ಕಾರ್ಯವನ್ನ ಮಾಡಿದ್ರು. ದೇಶದ ಸೈನಿಕರು ಪೆಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ್ ನಡೆಸಿ ಪಾಕ್ ಉಗ್ರರ ನೆಲೆಗಳನ್ನು ಯಶಸ್ವಿಯಾಗಿ ಧ್ವಂಸ ಮಾಡಿದ ಹಿನ್ನೆಲೆಯಲ್ಲಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಅವರ ಕುಟುಂಬದ ಸದಸ್ಯರಿಗೆ ಗೌರವ ಸಮರ್ಪಣೆ ಸಲ್ಲಿಸುವ ಕಾರ್ಯಕ್ರಮವನ್ನು ಪಕ್ಷಾತೀತ, ಜಾತ್ಯತೀತ ಹಾಗೂ ಧರ್ಮಾತೀತವಾಗಿ ಹಮ್ಮಿಕೊಳ್ಳಲಾಗಿತ್ತು. ಸೋಮವಾರ ಪಟ್ಟಣದ ವಿಠ್ಠಲ ಮಂದಿರ ಮುಂಭಾಗದಿಂದ ಆರಂಭವಾದ ಐತಿಹಾಸಿಕ ತಿರಂಗ ಯಾತ್ರೆಗೆ ಕಾಸಗತೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಸಿದ್ದಲಿಂಗ ದೇವರು ಹಾಗೂ ಕೆಸರಟ್ಟಿಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಅಲ್ಲಿಂದ ಆರಂಭವಾದ ತಿರಂಗ ಯಾತ್ರೆಯು ಕತ್ರಿ ಬಜಾರ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್, ಶ್ರೀ ಬಸವೇಶ್ವರ ಸರ್ಕಲ್, ಮಹಾರಾಣಾ ಪ್ರತಾಪ ಸಿಂಹ ಸರ್ಕಲ್ ಮಾರ್ಗದ ಮೂಲಕ ಶಿವಾಜಿ ಸರ್ಕಲ್ ವರೆಗೆ ಸುರಿಯುವ ಮಳೆಯಲ್ಲೂ ಯಶಸ್ವಿಯಾಗಿ ನಡೆಸಲಾಯಿತು. ಶ್ರೀ ವಿಠ್ಠಲ ಮಂದಿರದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ದೇಶದ ವೀರ ಸೈನಿಕರ ಪರಿವಾರದ ಸದಸ್ಯರಿಗೆ, ತಂದೆ ತಾಯಿಗಳಿಗೆ ಹಾಗೂ ವೀರ ನಾರಿಯರಿಗೆ ಗೌರವ ಸಮರ್ಪಣೆ ಸಲ್ಲಿಸಿ ಸೈನಿಕರಿಗೆ ಸ್ಥೈರ್ಯ ತುಂಬಲಾಯಿತು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಗುರುಲಿಂಗ ಶಿವಾಚಾರ್ಯರು, ಕೇಸರಟ್ಟಿ ಸೋಮಲಿಂಗ ಮಹಾಸ್ವಾಮಿಗಳು, ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ, ಸಾಹಿತಿ ಅಶೋಕ ಹಂಚಲಿ, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ರಾಮನಗೌಡ ಬೀರಾದಾರ್ ಮಾತನಾಡಿ ಸೈನಿಕರಿಗೆ ನುಡಿ ನಮನ ಸಲ್ಲಿಸಿದರು. ಈ ಸಮಯದಲ್ಲಿ ಪುರೋಹಿತ ವಸಂತ ಜೋಶಿ, ಪುರಸಭೆ ಸದಸ್ಯರಾದಂತಹ ವಾಸುದೇವ್ ಹೆಬ್ಸೂರ್, ಜೈಸಿಂಗ್ ಮುಲಿಮನಿ, ಗಣ್ಯರಾದ ಕಾಶಿನಾಥ ಮುರಾಳ್, ಜಿಜಿ ಮಧರಕಲ್, ಮುರುಗೆಪ್ಪ ಶರಸಟ್ಟಿ, ಗಂಗಾಧರ್ ಕಸ್ತೂರಿ, ಚಿಂತಪ್ಪ ಯಾಳಗಿ, ಪ್ರಕಾಶ ಹಜೀರಿ, ಶ್ರೀಕಾಂತ್ ಪುತ್ತಾರ್, ಮಾನಸಿಂಗ್ ಕೊಕ್ಕಟನೂರ್, ಮಹಾಂತೇಶ್ ಮುರಾಳ್, ಬಾಬು ಹಜೀರಿ, ಬಸನಗೌಡ ವನಿಕಿಹಾಳ್, ಸುರೇಶ್ ಪಾಟೀಲ್, ಎಂಎಂ ಪಾಟೀಲ್, ಬಿ ಸಾಲ್ವಾಡ್ಗಿ, ಶಿವಶಂಕರ್ ಹಿರೇಮಠ್, ಸುವರ್ಣ ಬೀರಾದರ್, ರಾಘು ವಿಜಯಪುರ, ಹನುಮಂತರಾಯಗೌಡ ಡವಳಗಿ, ಮುತ್ತು ಕಶೆಟ್ಟಿ, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಶ್ರೀಪಾಲ್ ಸಂಗಮಿ, ಮಾಜಿ ಸೈನಿಕರು, ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಪಟ್ಟಣದ ಗಣ್ಯರು, ಹಿರಿಯರು, ದೇಶಾಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ವೇದಿಕೆಯ ಕಾರ್ಯಕ್ರಮದ ಆರಂಭದಲ್ಲಿ ಪಹಲ್ಗಾಮ್ ದಾಳಿಯಲ್ಲಿ ಮಡಿದಂತಹ ಹಾಗೂ ಭಾರತ ಪಾಕ್ ಯುದ್ಧದಲ್ಲಿ ಹುತಾತ್ಮರಾದ ಯೋಧರಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟಿ. बोलो भारत माता की। ತಿರಂಗಿಯನ್ನು ಹಿಡ್ಕೊಂಡು ಅವರ ಧ್ವನಿ ಹೆಂಗಿತ್ತು ಅಂದ್ರ ಕಾಶ್ಮೀರದಾಗ ನಿಂತು ಹೇಳುವಂತ ಧ್ವನಿ ಅಲ್ಲ, ಪಾಕಿಸ್ತಾನಕ್ಕೆ ಹೊಗಳುವ ನಾಯಿಗೆ ಚುಪ್ ಅಂತ ಹೇಳುವ ಹಾಗೆ ಜೈಕಾರವನ್ನು ಹಾಕ್ತಿದ್ರಲ್ಲ, ಅದು ಬಹಳ ದೊಡ್ಡದಿತ್ತು. ಏನು ಅವರು ನೋಡಿದ್ರೆ ಹೆಂಗಿದಾರಂದ್ರ ಇನ್ನ ಯುವಕರ ಹಂಗ ಇಡೀ ನಮ್ಮ ತಾಳಿಕೋಟೆಯ ಪಟ್ಟಣವನ್ನು ಸುತ್ತುವರೆದಾಗ ಜೈಘೋಷ ಹಾಕ್ತಿದ್ರಲ್ಲ, ಆ ಜೈಘೋಷ ಯಾವುದಕ್ಕ ಅಂದ್ರ
ಭಾರತದ ಪ್ರೇಮ, ರಾಷ್ಟ್ರದ ಪ್ರೇಮಕ್ಕಂತ ಶಾಸಕರ ನಮ್ಮ AS ಪಾಟೀಲ್ ನಡಹಳವರಿಯಲ್ಲಿಯೂ ಶರಣಾರ್ಥಿನಿ ಹೇಳ್ತಾ ನಮ್ಮ ತಾಯಿಯಂದರು ಎಲ್ಲರೂ ನೀವೆಲ್ಲ ಹೆಣ್ಣು ಮಕ್ಕಳನ್ನ ಗಡಿಯಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರು ಗಡಿಯಲ್ಲಿ ಸೇವೆಯನ್ನು ಮಾಡಲಿ. ನಾವು ಇಲ್ಲಿರ್ತಕ್ಕಂಥ ಮಾಜಿ ಸೈನಿಕರು, ನಾವೆಲ್ಲ ನಾಗರಿಕರು ಸದಾ ನಿಮ್ಮ ಕುಟುಂಬಗಳಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಬಿರಾದಾರರು